ನಮಸ್ಕಾರ ಎಲ್ಲರಿಗೆ. ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಗೋಬಿಯನ್ನು ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಿಮಗೆ 20 ನಿಮಿಷದಲ್ಲಿ ಹೈದರಾಬಾದ್ ಬಿರಿಯಾನಿ ಹೇಗೆ ರೆಡಿ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟ್ ಅಕ್ಕಿನ ನೆನೆಸಿಟ್ಕೋಬೇಕು. ನೆನೆಸಿಟ್ಟ ನಂತರ ಚಿಕನ್ ಪೀಸು, ಸರಿನಾ, ಟೊಮೊಟೊ, ಮೆಣಸಿನ್ಕಾಯಿ, ಹಾಗೆ ಪುದೀನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೆಂತೆ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಗರಂ ಮಸಾಲ, ಉಪ್ಪು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಚಕ್ಕೆ ಲವಂಗ ಇವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಮೊಸರು ಒಂದು ಕಪ್ ತೆಗೆದು ಇಟ್ಕೋಬೇಕು. ಮೊಸರು ತೆಗೆದಿಟ್ಟ ನಂತರ ಆಮೇಲೆ ಬಾಣಲೆ ಬಿಸಿ ಹಾಕಿ ಎಣ್ಣೆ ಹಾಕ್ಕೊಳ್ಳಿ. ಎಷ್ಟು ಇರುತ್ತೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದ ನಂತರ ಆಮೇಲೆ ಚಕ್ಕೆ ಲವಂಗ ಇವೆಲ್ಲ ಇರುತ್ತಲ್ಲ ಅವು ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಇದನ್ನು ಬಿಸಿ ಆದ ತಕ್ಷಣ ಲೈಟಾಗಿ ರೋಸ್ಟೆಡ್ ಮಾಡ್ಕೊಳ್ಳಿ. ರೋಸ್ಟ್ ಆದಷ್ಟು ಸ್ವಲ್ಪ ಗಮ್ಮಂತ ಸ್ಮೆಲ್ ಬರೋವರೆಗೂ, ಆ ಸ್ಮೆಲ್ ಬರೋವರೆಗೂ ಸ್ಮೆಲ್ ಬಂತು ಅಂದರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರಿಬೇಕು. ಹುರಿದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಮೆಲ್ ಬರೋದು. ಸ್ಮೆಲ್ ಬಂದ ತಕ್ಷಣ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕೊಂಡ ತಕ್ಷಣ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಆಮೇಲೆ ಟೊಮೊಟೊ ಇದಿರ್ತಲ್ಲ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಪುದೀನ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆನ ಚೆನ್ನಾಗಿ ಫ್ರೈ ಆದ ತಕ್ಷಣ ಈರುಳ್ಳಿ ಟೊಮೊಟೊನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಆ ಕಲರ್ ಬರಬೇಕು. ನಿಂಬೆಹಣ್ಣು ಹಿಂಡಿ ಇನ್ನೂ ಫ್ರೈ ಆಗಬೇಕು. ಒಂದು 5ರಿಂದ 7 ನಿಮಿಷ ಫ್ರೈ ಮಾಡಬೇಕು. ಕಸ್ತೂರಿ ಮೆಂತಿ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಅರಿಶಿಣ ಹಾಕಿ, ಹೈದರಾಬಾದ್ ಬಿರಿಯಾನಿ ಅಲ್ವಾ, ಕಲರ್ ಬರಬೇಕು ನೀಟಾಗಿ. ಖಾರದ ಪುಡಿ ಹಾಕ್ಕೊಳ್ಳಿ ನಿಮ್ಗೆ ತಕ್ಕಷ್ಟು. ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ನೀಟಾಗಿ. ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಗೊತ್ತಾ. ಉಪ್ಪು ಹಾಕ್ಕೊಳ್ಳಿ ತಕ್ಕಷ್ಟು. ನಿಮಗೆ ಎಷ್ಟು ಇರ್ತಾರೆ ರೈಸ್ನ ಎಷ್ಟು ಮಾಡ್ಕೊಂಡ್ರೆ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಎಣ್ಣೆ ಬಿಡಬೇಕು. ಆ ನಂತರ ಮೊಸರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಆ ಕಲರು. ಸ್ಮೆಲ್ ಬಂದ ತಕ್ಷಣ ಚಿಕನ್ ಹಾಕ್ಕೊಂಬಿಡಿ. ನಾನು ಪೀಸ್ ದಪ್ಪ ಹಾಕಿದ್ದೀನಿ. ನೀವು ಚಿಕ್ಕದು ಪೀಸ್ ಬೇಕಾದ್ರೆ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಲೈಟಾಗಿ ಅರ್ಧದಷ್ಟು ಚಿಕನ್ ಬೇಯಬೇಕು. ಆಮೇಲೆ ಸೈಡಲ್ಲಿ ಪಾತ್ರೆಯಲ್ಲಿ ಮಸಾಲೆ ಐಟಮ್ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಪುದೀನ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಬಿಡಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ ತಕ್ಕಷ್ಟು. ಚೆನ್ನಾಗಿ ನೀರು ಬಿಸಿ ಆಗಬೇಕು. ನೀರು ಬಿಸಿ ಹಾಕಿ ಅಕ್ಕಿ ಹಾಕ್ಕೊಂಬಿಡಿ ಸಪ್ರೇಟಿ ಪಾತ್ರೆಯಲ್ಲಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಟೇಸ್ಟ್ ಬರುತ್ತೆ. ಆಮೇಲೆ ತವದ ಬುಡಕ್ಕೆ ಇದು ಇಟ್ಕೊಂಬಿಡಿ. ಗೊತ್ತಾಗುತ್ತೆ ನಿಮ್ಗೆ ರೈಸ್ ಎತ್ತಕ್ಕೋದು. ಸ್ವಲ್ಪ ಅರ್ಧದಷ್ಟು ಬೇಯ್ದ ತಕ್ಷಣ 1 ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಜಾರು ಹಾಕ್ಕೊಳ್ಳಿ. ಕೆಳಗಡೆ ಲೈಟಾಗಿ ಬೆಂದಿರಬೇಕು ಅದಷ್ಟೇ. ಇಲ್ಲಿ ಸೆಕೆಂಡ್ ಸಾರಿ ಇನ್ನೊಂದು 3/4% ಬೆಂದಿರಬೇಕು. ಇದು ಒಂದು 100ಕ್ಕೆ 10% ಇರುವಾಗಲೇ ಎತ್ತಿಬಿಡಬೇಕು. ಎತ್ಬಿಟ್ಟು ನೀಟಾಗಿ ನೋಡಿ ಹಾಗೆ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ 3/4% ಎಷ್ಟು ಅಂತೇಳಿ. ಆದ ತಕ್ಷಣ ನೋಡಿ ಅಷ್ಟನ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಯಾಕಂದರೆ ಹೈದರಾಬಾದ್ ಬಿರಿಯಾನಿ ಕಲರ್ ಬರುವಾಗಲ್ಲ ನೀಟಾಗಿ ಹಾಕ್ಕೊಳ್ಳಿ. ಹಿಂಗೆ ಕಲ್ದ ತಕ್ಷಣ ಆ ಕಲರ್ ಕಾಣುತ್ತೆ ನಿಮಗೆ. ಗೋಡಂಬಿ ತಕ್ಷಣ ನಿಮ್ಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಪ್ಲೇಟ್ ಮುಚ್ಚಿ ಸ್ವಲ್ಪ ಅದ್ರ ಮೇಲೆ ವೇಟ್ ಇರೋದಂಥದ್ದು ಏನಾದರೂ ಇಕ್ಕಿ ಮಿನಿಮಮ್ ಅಂದರೆ ಒಂದು 10 ನಿಮಿಷ ಆದ ತಕ್ಷಣ ತೆಗೆದುಬಿಡಿ. ನೀಟಾಗಿ ನೋಡಿ ಬಿರಿಯಾನಿ ಹೀಗಿರುತ್ತೆ. ಆಮೇಲೆ ನೋಡ್ತೀನಿ ಹೇಗಿರುತ್ತೆ ನೋಡಿ. ನೋಡಿ ಅಂತ ಸ್ಮೆಲ್ ಬರ್ತಾಯಿದೆ. ಇದು ಹೈದರಾಬಾದ್ ಬಿರಿಯಾನಿ. ದಯವಿಟ್ಟು ಮುಂದೆ ನಿಮಗೆ ರೆಸಿಪಿನ ನೋಡಬೇಕು, ಕಲ್ತ್ಕೋಬೇಕು. ಇನ್ನಷ್ಟು ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೀಗಿರುತ್ತೆ ಬಿರಿಯಾನಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಸಬ್